ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಒಂದು ವೈಟ್ ಬೋರ್ಡ್ ಕೊಟ್ಟಿರ್ತಾರೆ. 2 ಟೀಮ್ ಇದೆಯಲ್ಲ, ಈಗ ತನಿಷಾ ಮತ್ತು ಸಂಗೀತ ಅವರ 2 ಟೀಮ್ ಇದೆ. ಒಂದು ಟೀಮ್ ಅವರು ಒಬ್ಬರಾದ್ಮೇಲೆ ಒಬ್ಬರು ಲೈನ್ ಹತ್ಕೊಂಡು ನಿಂತ್ಕೋಬೇಕು. ಈ ಕಡೆ ಒಬ್ಬರಾದ್ರೂ ಒಬ್ಬರು ಲೈನ್ ಹತ್ಕೊಂಡು ನಿಂತ್ಕೋಬೇಕು. ಇದು OTT ಸೀಸನಲ್ಲಿ ಮತ್ತು ಲಾಸ್ಟ್ ಸೀಸನಲ್ಲೂ ಕೂಡ ಈ ಟಾಸ್ಕ್ ರಿಪೀಟ್ ಆಗಿತ್ತು. ಆ ವೈಟ್ ಬೋರ್ಡ್ ಕಾಣ್ತಾ ಇದೆಯಲ್ಲ, ಫಸ್ಟು ಒಂದು ಡ್ರಾಯಿಂಗ್ನ ತೋರಿಸ್ತಾರೆ. ಒಂದು ಇಮೇಜ್ ಇರುತ್ತೆ, ಆ ಇಮೇಜನ್ನ ತೆಗಿಬೇಕು. ಅವರು ತೆಗೆದುಬಿಟ್ಟು ಯಾರೂ ಮಾತಾಡೋಂಗಿಲ್ಲ, ಬಸ್ಟ್ ತೋರಿಸಿ ಒನ್ ಬೈ ಆದಮೇಲೆ ಇಲ್ಲಿ ಕ್ಯಾಪ್ಟನ್ ಅವ್ರು ನಿಂತ್ಕೊಂಡಿರ್ತಾರಲ್ಲ, ಅವರು ಅದಕ್ಕೆ ಉತ್ತರ ಕೊಡಬೇಕು. ಆ ಡ್ರಾಯಿಂಗ್ ಯಾವುದು ಅಂತ ಅದ್ರ ಹೆಸರು ಹೇಳಬೇಕು. ಅದರಲ್ಲಿ ಸರಿಯಾದ ಉತ್ತರ ಯಾರೇ ಜಾಸ್ತಿ ಕೊಡ್ತಾರೋ ಅವರು ಈ ಒಂದು ಟಾಸ್ಕ್ನ ವಿನ್ನರ್ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ವಿನಯ್ ಅವರ ಟೀಮು 2 ಸರ್ತಿ ಆನ್ಸರ್ ಕರೆಕ್ಟಾಗಿ ಕೊಟ್ಟಿದೆ. ಇವಾಗ ಸ್ಟಾರ್ಟ್ ಆಗಿದೆ, ಇದು ರೀಸೆಂಟಾಗಿ ಇವಾಗಲೇ ಸ್ಟಾರ್ಟ್ ಆಗಿರೋದು ಇದು ಟಾಸ್ಕು. ಈ ಕಡೆ ಸಂಗೀತ ಅವರು ಟಾಸ್ಕು 3 ಉತ್ತರನ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಹೋಗಿ ಕೂತಿರೋದು ಆನ್ಸರ್ ಮಾಡೋಕ್ಕೆ. ಅಂದರೆ ಈ ಟಾಸ್ಕು ಇಲ್ಲಿ ನೋಡ್ಬೋದು, ಈ ಒಂದು ಫ್ಲವರ್ ಇದೆಯಲ್ಲ, ಇದೊಂದು ಡ್ರಾಯಿಂಗ್ ಅಂದ್ಕೊಳ್ಳಿ. ಈ ಡ್ರಾಯಿಂಗ್ನ ತೆಗೆದುಬಿಟ್ಟು ಎಲ್ಲರೂ ಒನ್ ಬೈ ಒಬ್ಬರು ಎಲ್ಲ ಆ ಒಂದು ವೈಟ್ ಬೋರ್ಡ್ ಮೇಲೆ ಡ್ರಾಯಿಂಗ್ ತೆಗೆದು ಲಾಸ್ಟಲ್ಲಿರೋರು ಅದನ್ನು ಗೆಸ್ ಮಾಡಿ ಹೇಳಬೇಕು. ಅಂದರೆ ಒಬ್ಬೊಬ್ಬರಿಗೆ ಸ್ಕಿಲ್ ಇರೋಲ್ಲಲ್ವ ಡ್ರಾಯಿಂಗ್ ತೆಗೆಯೋಕ್ಕೆ, ತುಂಬ ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ಕರೆಕ್ಟ್ ಉತ್ತರ ಯಾರು ಕೊಡ್ತಾರೋ ಅವರು ಈ ಟಾಸ್ಕ್ನ ವಿನರ್ ಅಂತಲೇ ಹೇಳ್ಬೋದು. ಇಲ್ಲಿ ಇಬ್ಬರು ಅವರು 3 ಸರಿಯಾದ ಉತ್ತರ ಕೊಟ್ಟರೆ, ಇವರು 2 ಸರಿಯಾದ ಉತ್ತರ ಕೊಟ್ಟಾರೆ. ಇವರು ತನಿಷ್ ಅವ್ರ ಟೀಮಲ್ಲಿ ಒಂದು ಉತ್ತರ ತಪ್ಪು ಕೊಟ್ಟಿದ್ದಾರೆ. ಇಲ್ಲಿ ಡ್ರೋನ್ ಪ್ರತಾಪ್ ಟೀಮ್ನಲ್ಲಿ 3 ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹೀಗೆ ನಡೀತಾ ಇದೆ ಈ ಟಾಸ್ಕ್ನಲ್ಲಿ. ನನ್ನ ಪ್ರಕಾರ ಇದು ಯಾರು ವಿನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಸ್ಕಿಲ್ ಮೇಲೆ ಡಿಪೆಂಡು. ಡ್ರಾಯಿಂಗ್ ಯಾರಿಗೆ ಬರುತ್ತೆ, ಯಾರು ಗೆಸ್ ಮಾಡೋ ಎಬಿಲಿಟಿ ಇದೆ ಅದ್ರ ಮೇಲೆ ವಿನ್ ಆಗುತ್ತೆ. ಯಾವ್ಯಾವ ಟೀಮಲ್ಲಿ ಯಾರ್ಯಾರಿಗೆ ಡ್ರಾಯಿಂಗ್ ಬರುತ್ತೋ ಗೊತ್ತಾಗಲ್ಲಲ್ವಾ, ಅದೊಂದಿರೋದಿದೆ ಟ್ವಿಸ್ಟು. ಈ ಒಂದು ಟಾಸ್ಕ್ನ ವಿನ್ ಆಗಿದ ತಕ್ಷಣವೇ ಅಂದರೆ ನನ್ನ ಪ್ರಕಾರ ಪ್ರತಾಪ್ ಅವರು ಏನಾದರೂ ಗೆದ್ರಂದರೆ, ಇವರು ಸಂಗೀತ ಅವ್ರ ಟೀಮ್ ಏನಾದರೂ ಗೆದ್ರಂದರೆ 2 ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನ ವಿನ್ ಆದರೆ ಅವರು 2 ಟಾಸ್ಕ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ನಡೀತಾ ಇದೆ ಈ ಟಾಸ್ಕ್. ಸಖತ್ ಫನ್ ಇದೆ, ಸಖತ್ ಫನ್ನು. ಅದು ಡ್ರಾಯಿಂಗು ಲಾಸ್ಟ್ ಹೋದಾಗ ಅದು ಏನೇನು ಯಾವ್ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗಲ್ಲಲ್ವಾ. ಸಖತ್ ಫನ್ ಗೇಮ್ ಇದು. ಹಾಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.